ಸಿನಿಮಾ ರಂಗದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿ ಮಂಡ್ಯದ ಸೊಸೆಯಾಗಿ ಮನೆಮಾತಾದವರು ಸುಮಲತಾ ಅಂಬರೀಶ್. ರೆಬೆಲ್ ಸ್ಟಾರ್ ಅಂಬರೀಶ್ ಅವರ ನೆರಳಿನಂತೆ ಇದ್ದ ಸುಮಲತಾ ಅವರು ರಾಜಕೀಯಕ್ಕೆ ಕಾಲಿಟ್ಟ ಮೇಲೆ ನಡೆದದ್ದೇ ಒಂದು ಇತಿಹಾಸ. ಇವರು ರಾಜಕೀಯಕ್ಕೆ ಬರುವ ಮುನ್ನ ಇದ್ದ ಆಸ್ತಿ ಎಷ್ಟು, ಕಳೆದ 5-6 ವರ್ಷಗಳಲ್ಲಿ ಇವರ ಸಂಪತ್ತು ಎಷ್ಟು ಏರಿಕೆಯಾಗಿದೆ, ಚುನಾವಣಾ ಅಫಿಡವಿಟ್ನಲ್ಲಿ ಇವರು ಘೋಷಿಸಿಕೊಂಡಿರುವ ಅಧಿಕೃತ ಆಸ್ತಿ ಸಂಪತ್ತಿನ ವಿವರಗಳೇನು, ಇಂದಿನ ಈ ಒಂದು ವಿಡಿಯೋದಲ್ಲಿ ನಾವು ಸುಮಲತಾ ಅಂಬರೀಶ್ ಅವರ ಆರಂಭಿಕ ಆಸ್ತಿ ಮತ್ತು ರಾಜಕೀಯಕ್ಕೆ ಬಂದ ನಂತರ ಇವರ ಆಸ್ತಿ ಸಂಪತ್ತಿನಲ್ಲಾದ ಬದಲಾವಣೆಗಳ ಬಗ್ಗೆ ಮಾತನಾಡ್ತಾ ಇದ್ದೀವಿ. ವಿಡಿಯೋ ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ ಫ್ರೆಂಡ್ಸ್, ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸುಮಲತಾ ಅವರು 1963 ಆಗಸ್ಟ್ 27ರಂದು ಚೆನ್ನೈನಲ್ಲಿ ಜನಿಸ್ತಾರೆ. ಇವರ ಬಾಲ್ಯವು ಮುಂಬೈ ಮತ್ತು ಆಂಧ್ರ ಪ್ರದೇಶದಲ್ಲಿ ಕಳಿತು. ಇವರ ಆರ್ಥಿಕ ಸ್ವಾವಲಂಬನೆಯ ಹಾದಿಯು ಅನಿರೀಕ್ಷಿತವಾಗಿ ಆದರೆ ಯಶಸ್ವಿಯಾಗಿ ಪ್ರಾರಂಭವಾಯಿತು. 1979ರಲ್ಲಿ ಆಂಧ್ರ ಪ್ರದೇಶದ ಸೌಂದರ್ಯ ಸ್ಪರ್ಧೆಯಲ್ಲಿ ವಿಜೇತರಾದ ಇವರಿಗೆ ಆಗ ಕೇವಲ 15 ವರ್ಷ ವಯಸ್ಸು. ಈ ಗೆಲುವು ಇವರಿಗೆ ಸಿನಿಮಾ ರಂಗದ ಬಾಗಿಲನ್ನ ತೆರೆಯಿತು. ಆಗಿನ ಪ್ರಖ್ಯಾತ ಸಿನಿಮಾ ನಿರ್ಮಾಪಕರಾದ ಡಿ ರಾಮನಾಯ್ಡು ಅವರು ಸುಮಲತಾ ಅವರ ಫೋಟೋಗಳನ್ನ ನೋಡಿ ಆಕರ್ಷಿತರಾಗಿ ತಮ್ಮ ಸಿನಿಮಾದಲ್ಲಿ ನಟಿಸಲು ಇವರಿಗೆ ₹1001 ಮುಂಗಡವನ್ನ ಅಂದ್ರೆ ಅಡ್ವಾನ್ಸ್ ಸಂಭಾವನೆಯನ್ನ ನೀಡಿದ್ರು. ಇದು ಇವರ ವೃತ್ತಿ ಜೀವನದ ಮೊದಲ ಅಧಿಕೃತ ಗಳಿಕೆಯಾಗಿದೆ. ಆದರೂ ಇವರು 1979ರಲ್ಲಿ ತಮಿಳು ಸಿನಿಮಾದ ಮೂಲಕ ನಟನಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ರು. ಆರಂಭಿಕ ದಿನಗಳಲ್ಲಿ ಇವರು ದಕ್ಷಿಣ ಭಾರತದ ಬಹುತೇಕ ಎಲ್ಲಾ ಪ್ರಮುಖ ಭಾಷೆಗಳಲ್ಲಿ ಮತ್ತು ಹಿಂದಿ ಸಿನಿಮಾಗಳಲ್ಲಿ ಕೆಲಸವನ್ನ ಮಾಡ್ತಾರೆ. ಸುಮಾರು 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿದ ಸುಮಲತಾ ಅವರು 1980 ಮತ್ತು 90ರ ದಶಕದ ಅತ್ಯಂತ ಬೇಡಿಕೆಯ ನಟಿಯರಲ್ಲಿ ಒಬ್ಬರಾಗಿದ್ದರು. 1980ರ ದಶಕದಲ್ಲಿ ಸಿನಿಮಾ ರಂಗದ ಸಂಭಾವನೆಯು ಇಂದಿನಷ್ಟೇನೂ ಅಗಾಧವಾಗಿರಲಿಲ್ಲ. ಸುಮಲತಾ ಅವರು ಪಂಚಭಾಷಾ ತಾರೆಯಾಗಿ ಹೊರಹೊಮ್ಮಿದ್ರಿಂದ ಇವರ ಆದಾಯದ ಮೂಲಗಳು ವೈವಿಧ್ಯಮಯವಾಗಿದ್ವು. ತಮಿಳು ಸಿನಿಮಾ ರಂಗದಲ್ಲಿ ರಜನಿಕಾಂತ್, ಕಮಲ್ ಹಾಸನ್ ಅವರಂತಹ ದಿಗ್ಗಜರೊಂದಿಗೆ ನಟಿಸಿದ ಇವರು ಮಲಯಾಳಂನಲ್ಲಿ ಮೋಹನ್ ಲಾಲ್ ಅವರೊಂದಿಗೂ ಕೂಡ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಅಂದಿನ ಕಾಲದ ಮಾರುಕಟ್ಟೆ ಮೌಲ್ಯದ ಪ್ರಕಾರ ಆಗಿನ ಜನಪ್ರಿಯ ಪ್ರಮುಖ ನಟಿಯರು ಒಂದು ಸಿನಿಮಾಗೆ ಲಕ್ಷಗಳ ಆಸುಪಾಸಿನಲ್ಲಿ ಸಂಭಾವನೆಯನ್ನ ಪಡಿತಾ ಇದ್ರು. ಇನ್ನು 1991ರ ಡಿಸೆಂಬರ್ 8ರಂದು ಸುಮಲತಾ ಅವರು ಕನ್ನಡದ ಮಂಡ್ಯದ ಗಂಡು ಎಂದೇ ಖ್ಯಾತರಾದ ಅಂಬರೀಶ್ ಅವರನ್ನ ಮದುವೆ ಆಗ್ತಾರೆ. ಅಂಬರೀಶ್ ಅವರು ಕೇವಲ ನಟರಾಗಿರದೆ ಅಂದಿಗಾಗ್ಲೇ ರಾಜಕೀಯದಲ್ಲಿ ಆಕ್ಟಿವ್ ಆಗಿದ್ರು. ಮದುವೆಯ ನಂತರ ಈ ದಂಪತಿಗಳ ಆರ್ಥಿಕ ಸ್ಥಿತಿಯು ಜಂಟಿ ಹೂಡಿಕೆಗಳು ಮತ್ತು ಸ್ಥಿರ ಆಸ್ತಿಗಳ ಖರೀದಿಯ ಮೂಲಕ ಬಲಗೊಳ್ತು. ಸುಮಲತಾ ಅವರು ಮದುವೆಯ ನಂತರವೂ ಸಿನಿಮಾಗಳಲ್ಲಿ ಆಕ್ಟಿವ್ ಆಗಿದ್ರು. ಇದು ಇವರ ವೈಯಕ್ತಿಕ ಸಂಪತ್ತಿನ ಬೆಳವಣಿಗೆಗೆ ಪೂರಕವಾಯಿತು. 2013ರ ವಿಧಾನಸಭಾ ಚುನಾವಣೆಯ ಸಮಯದಲ್ಲಿ ಅಂಬರೀಶ್ ಅವರು ಸಲ್ಲಿಸಿದ ಅಫಿಡವಿಟ್ ಮೂಲಕ ಸುಮಲತಾ ಅವರ ಹೆಸರಿನಲ್ಲಿದ್ದ ಅಂದಿನ ಆಸ್ತಿ ವಿವರಗಳು ಲಭ್ಯವಿವೆ. ಆ ಸಮಯದಲ್ಲಿ ಸುಮಲತಾ ಅವರು ತಮ್ಮ ಪತಿಗಿಂತ ಅಂದ್ರೆ ಅಂಬರೀಶ್ ಅವರಿಗಿಂತ ಹೆಚ್ಚಿನ ವಾರ್ಷಿಕ ಆದಾಯವನ್ನ ಹೊಂದಿದ್ರು ಎಂಬುದು ಗಮನಾರ್ಹ. ಇನ್ನು 2018ರಲ್ಲಿ ಅಂಬರೀಶ್ ಅವರ ನಿಧನದ ನಂತರ ಸುಮಲತಾ ಅಂಬರೀಶ್ ಅವರ ಜೀವನದಲ್ಲಿ ದೊಡ್ಡ ತಿರುವು ಉಂಟಾಯಿತು. 2019ರ ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಕ್ಷೇತ್ರದಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧಿಸುವ ಮೂಲಕ ಇವರು ನೇರ ರಾಜಕೀಯಕ್ಕೆ ಧುಮುಕಿದರು. ಈ ಸಂದರ್ಭದಲ್ಲಿ ಇವರು ಸಲ್ಲಿಸಿದ ಅಫಿಡವಿಟ್ ಇವರ ಸಂಪತ್ತಿನ ಬಗ್ಗೆ ನೈಜ ಮತ್ತು ಸಮಗ್ರ ಮಾಹಿತಿಯನ್ನ ಸಾರ್ವಜನಿಕವಾಗಿ ತೆರೆದಿಟ್ಟಿತ್ತು. 2013ಕ್ಕೆ ಹೋಲಿಸಿದರೆ 2019ರ ವೇಳೆಗೆ ಇವರ ಒಟ್ಟು ಆಸ್ತಿ ಮೌಲ್ಯದಲ್ಲಿ ಗಣನೀಯ ಏರಿಕೆ ಕಂಡುಬಂದಿದೆ. ಚುನಾವಣಾ ಆಯೋಗಕ್ಕೆ ಸಲ್ಲಿಸಿದ ದಾಖಲೆಗಳ ಪ್ರಕಾರ ಸುಮಲತಾ ಅವರ ಒಟ್ಟು ಆಸ್ತಿ ಸುಮಾರು 23.41 ಕೋಟಿ. ಇದರಲ್ಲಿ ಚರಾಸ್ತಿಗಳು 5,68 ಲಕ್ಷ, ಸ್ಥಿರಾಸ್ತಿಗಳು 17,72 ಲಕ್ಷ, ಒಟ್ಟು ಆಸ್ತಿ 23,41 ಲಕ್ಷ, ಒಟ್ಟು ಸಾಲ 1,64 ಲಕ್ಷ. ಸುಮಲತಾ ಅವರ ಚರಾಸ್ತಿಗಳಲ್ಲಿ ನಗದು, ಬ್ಯಾಂಕ್ ಠೇವಣಿ, ಷೇರುಗಳು, ವಿಮಾ ಪಾಲಿಸಿಗಳು ಮತ್ತು ಬೆಲೆ ಬಾಳುವ ಆಭರಣಗಳು ಪ್ರಮುಖವಾಗಿವೆ. ಇವರ ಚರಾಸ್ತಿಗಳಲ್ಲಿ ವಿಮಾ ಹೂಡಿಕೆಗಳು ಪ್ರಬಲವಾಗಿದ್ವು. ವಿಶೇಷವಾಗಿ HDFC ಯೂನಿಟ್ ಪೆನ್ಷನ್ ಪ್ಲಾನ್ನಲ್ಲಿ 75 ಲಕ್ಷ ಹೂಡಿಕೆಯನ್ನ ಹೊಂದಿದ್ದರು. ಇವರು ಹೊಂದಿದ್ದ ಚಿನ್ನಾಭರಣಗಳ ಮೌಲ್ಯವು ಇವರ ಆಸ್ತಿಯ ಒಟ್ಟು ಮೊತ್ತದಲ್ಲಿ ಗಣನೀಯ ಪಾಲನ್ನ ಹೊಂದಿತ್ತು.
ಅಂದಿನ ದಾಖಲೆಗಳ ಪ್ರಕಾರ ಇವರ ಬಳಿ ಯಾವುದೇ ಸ್ವಂತ ವಾಹನ, ಯಾವುದೇ ಕಾರ್ ಅನ್ನೋದು ಇರಲಿಲ್ಲ ಎಂಬುದು ಆಶ್ಚರ್ಯಕರ ಸಂಗತಿಯಾಗಿದೆ. ಇನ್ನು ಸುಮಲತಾ ಅಂಬರೀಶ್ ಅವರ ಆಸ್ತಿಯ ಅತಿದೊಡ್ಡ ಭಾಗವು ಸ್ಥಿರಾಸ್ತಿಗಳ ರೂಪದಲ್ಲಿವೆ. ಇವುಗಳಲ್ಲಿ ಹೆಚ್ಚಿನವು ಬೆಂಗಳೂರು ಮತ್ತು ಮೈಸೂರಿನಂತಹ ನಗರಗಳಲ್ಲಿರುವ ವಸತಿ ಕಟ್ಟಡಗಳು ಮತ್ತು ಅಪಾರ್ಟ್ಮೆಂಟ್ಗಳಾಗಿವೆ. ಇವುಗಳಲ್ಲಿ ಹೆಚ್ಚಿನ ಆಸ್ತಿಗಳು ಇವರ ಪತಿ ಅಂಬರೀಶ್ ಅವರಿಂದ ಬಂದವಾಗಿವೆ. ಜೆಪಿ ನಗರದ ನಿವಾಸ 14,40,00,000, ಉತ್ತರಹಳ್ಳಿ ಮನೆ 2 ಕೋಟಿ, ಭಾರತ್ ಅಪಾರ್ಟ್ಮೆಂಟ್ಸ್ 91 ಲಕ್ಷ, ತ್ರಿಭುವನ್ ಟವರ್ಸ್ 41 ಲಕ್ಷ. ಬೆಂಗಳೂರಿನ ಜೆಪಿ ನಗರದ ನಿವಾಸವು ಸುಮಲತಾ ಅವರ ಅತ್ಯಂತ ಬೆಲೆಬಾಳುವ ಆಸ್ತಿಯಾಗಿದೆ. 9,600 ಚದರ ವಿಸ್ತೀರ್ಣದ ಈ ಮನೆಯನ್ನು 14.40 ಕೋಟಿ ಎಂದು ಹೇಳಲಾಗುತ್ತೆ. ಈ ಮನೆಯ ಅಭಿವೃದ್ಧಿಗಾಗಿ 1.97 ಕೋಟಿ ವೆಚ್ಚ ಮಾಡಲಾಗಿದೆ ಎಂದು ಇವರು ಅಫಿಡವಿಟ್ನಲ್ಲಿ ಉಲ್ಲೇಖಿಸಿದ್ದಾರೆ. ಇನ್ನು 2017-18 ಹಣಕಾಸು ವರ್ಷದ ವೇಳೆಗೆ ಸುಮಲತಾ ಅವರ ವಾರ್ಷಿಕ ಆದಾಯವು 1.33 ಕೋಟಿಗೆ ತಲುಪಿತ್ತು. ಇದು ಇವರು ಸಿನಿಮಾ ರಂಗದ ನಂತರದ ಹಂತದಲ್ಲೂ ತಮ್ಮ ಬ್ರಾಂಡ್ ಮೌಲ್ಯವನ್ನು ಮತ್ತು ವ್ಯವಹಾರಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದ್ದನ್ನ ತೋರಿಸುತ್ತದೆ. ಇನ್ನು 2019 ಚುನಾವಣೆಯಲ್ಲಿ ಗೆಲುವು ಕಂಡ ನಂತರ ಸುಮಲತಾ ಅವರು ಲೋಕಸಭೆಯ ಸದಸ್ಯರಾಗಿ ಆಯ್ಕೆಯಾದರು. ಭಾರತೀಯ ಸಂವಿಧಾನ ಮತ್ತು ಸಂಸತ್ತಿನ ನಿಯಮಗಳ ಪ್ರಕಾರ ಸಂಸದರು ಮಾಸಿಕ ವೇತನ ಮತ್ತು ವಿವಿಧ ಭತ್ಯೆಗಳನ್ನು ಪಡಿತಾರೆ. 2023ರಲ್ಲಿ ಕೇಂದ್ರ ಸರ್ಕಾರವು ಸಂಸದರ ವೇತನದಲ್ಲಿ 24% ಹೆಚ್ಚಳವನ್ನ ಮಾಡಿದೆ. ನಂತರ 2024 ಲೋಕಸಭಾ ಚುನಾವಣೆಯ ಮುನ್ನ ಸುಮಲತಾ ಅಂಬರೀಶ್ ಅವರು ಬಿಜೆಪಿ ಪಕ್ಷವನ್ನ ಸೇರಲು ನಿರ್ಧರಿಸಿದರು. ಇವರು 2024 ಚುನಾವಣೆಯಲ್ಲಿ ಸ್ಪರ್ಧಿಸದಿರಲು ತೀರ್ಮಾನಿಸಿದ್ದು, ಮಂಡ್ಯ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿಯ ಪರ ಪ್ರಚಾರ ಮಾಡುವುದಾಗಿ ಘೋಷಿಸಿದರು. ಇನ್ನು 2024 ವೇಳೆಗೆ ಸುಮಲತಾ ಅಂಬರೀಶ್ ಅವರ ಅಧಿಕೃತ ಆಸ್ತಿ ಘೋಷಣೆಯು 2019 ಅಫಿಡವಿಟ್ಗಿಂತ ಹೆಚ್ಚಾಗಿ ಬದಲಾಗಿಲ್ಲ ಎಂದು ಅಂದಾಜಿಸಲಾಗಿದೆ. ಏಕೆಂದರೆ ಇವರು ಹೊಸದಾಗಿ ಯಾವುದೇ ಚುನಾವಣೆಗೆ ನಾಮಪತ್ರವನ್ನ ಸಲ್ಲಿಸಲಿಲ್ಲ. ಆದರೂ ರಿಯಲ್ ಎಸ್ಟೇಟ್ ಮೌಲ್ಯದ ಏರಿಕೆಯಿಂದಾಗಿ ಇವರ ಬೆಂಗಳೂರಿನ ಹಾಗೂ ಮೈಸೂರಿನ ಆಸ್ತಿಗಳ ಬೆಲೆ ಪ್ರಸ್ತುತ ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಹೆಚ್ಚಾಗಿರುವ ಸಾಧ್ಯತೆ ಇದೆ. ಇನ್ನು ಯಾವುದೇ ವ್ಯಕ್ತಿಯ ಆರ್ಥಿಕ ಸ್ಥಿತಿಯನ್ನು ವಿಶ್ಲೇಷಿಸುವಾಗ ಅವರ ಸಾಲದ ಹೊರೆಯು ಮುಖ್ಯವಾಗುತ್ತೆ. 2019 ಘೋಷಣೆಯ ಪ್ರಕಾರ ಸುಮಲತಾ ಅವರು ಸುಮಾರು 1.64 ಕೋಟಿ ಸಾಲವನ್ನ ಹೊಂದಿದ್ರು. ಇನ್ನು ಸುಮಲತಾ ಅವರು ಈಗ ಬಿಜೆಪಿ ಸದಸ್ಯ ಆಗಿರೋದ್ರಿಂದ ಭವಿಷ್ಯದಲ್ಲಿ ಇವರು ರಾಜ್ಯ ಅಥವಾ ರಾಷ್ಟ್ರಮಟ್ಟದ ಉನ್ನತ ಹುದ್ದೆಗಳನ್ನು ಪಡೆಯುವ ಸಾಧ್ಯತೆ ಇದೆ. ರಾಜ್ಯಸಭಾ ಸದಸ್ಯತ್ವ ಅಥವಾ ವಿಧಾನ ಪರಿಷತ್ ಸದಸ್ಯತ್ವದಂತಹ ಆಯ್ಕೆಗಳು ಇವರ ಮುಂದೆ ಇವೆ ಎಂದು ರಾಜಕೀಯ ವಲಯದಲ್ಲಿ ಚರ್ಚಿಸಲಾಗ್ತಾ ಇದೆ. ಇಂತಹ ಹುದ್ದೆಗಳು ಇವರಿಗೆ ಮತ್ತೆ ಸರ್ಕಾರಿ ವೇತನ ಮತ್ತು ಸವಲತ್ತುಗಳನ್ನು ತಂದುಕೊಡಲಿವೆ. ಸುಮಲತಾ ಅಂಬರೀಶ್ ಅವರ ಆರ್ಥಿಕ ಪಯಣವು ಪರಿಶ್ರಮ, ವೃತ್ತಿಪರತೆ ಮತ್ತು ಪರಂಪರೆಯ ಸಂಯೋಜನೆಯಾಗಿದೆ. 1979ರಲ್ಲಿ 1,001 ರೂಪಾಯಿಗಳ ಸಾಧಾರಣ ಸಂಭಾವನೆಯಿಂದ ಪ್ರಾರಂಭಿಸಿ 2019 ವೇಳೆಗೆ 23 ಕೋಟಿ ಮೌಲ್ಯದ ಸಂಪತ್ತನ್ನ ಹೊಂದಿರುವ ಇವರ ಸಾಧನೆಯು ಮೆಚ್ಚುವಂತಹದ್ದೇ. ರಾಜಕೀಯದಲ್ಲಿ ಗುರುತಿಸಿಕೊಂಡಿದ್ದರೂ ಕೂಡ ಸದ್ಯಕ್ಕೀಗ ಸುಮಲತಾ ಅಂಬರೀಶ್ ಅವರು ಯಾವುದೇ ಅಧಿಕಾರದಲ್ಲೂ ಕೂಡ ಇಲ್ಲ. ಮುಂದಿನ ದಿನಗಳಲ್ಲಿ ಇವರ ರಾಜಕೀಯ ಭವಿಷ್ಯ ಹೇಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸೊ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೆಳಗಡೆ ಕಾಣ್ತಾ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಥ್ಯಾಂಕ್ಸ್.